ಶಲೋಮ್. ಇದನ್ನು ವೀಕ್ಷಿಸ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಸಮಾಧಾನವು, ಸಂತೋಷವು, ಕೃಪೆಯು ಉಂಟಾಗಲಿ. ಇಡೀ ಸಮಾಜವು ಸಮಾಧಾನದಲ್ಲಿರಬೇಕೆಂಬುದಾಗಿ ನನ್ನ ರಕ್ಷಕನಾದ ಯೇಸು ಕ್ರಿಸ್ತನು ಬಯಸ್ತಾ ಇದ್ದಾನೆ. ನಾನು ಅನೇಕ ಸಂಗತಿಗಳನ್ನ ಸಮಾಜದಲ್ಲಿ ಕಂಡು, ಸಮಾಜದಲ್ಲಿರ್ತಕ್ಕಂಥ ಪಿಡುಗು, ಸಮಾಜದಲ್ಲಿ ನಡೀತಾ ಇರ್ತಕ್ಕಂಥ ಅನ್ಯಾಯಗಳು, ಅಕ್ರಮಗಳು, ದೌರ್ಜನ್ಯಗಳು ಮಾತ್ರವಲ್ಲದೆ ಅನೇಕ ವಿಧಾನವಾದಂಥ ಶೋಷಣೆಗಳನ್ನ ಕಂಡೆನು. ನಾನೇ ಶೋಷಣೆಗೆ ಒಳಗಾಗಿದ್ದರಿಂದ, ನಾನೇ ದೌರ್ಜನ್ಯಗಳಿಗೆ, ಸಂಕಟಗಳಿಗೆ, ಕಷ್ಟಗಳಿಗೆ ಒಳಗಾಗಿದ್ದರಿಂದ ನಾನು ಸಮಾಜದ ಬಗ್ಗೆ ಕಾಳಜಿ ವಹಿಸಲು ಆರಂಭಿಸಿದೆ. ದೇವರು ನನ್ನನ್ನ ಸೇವೆ ಕಲಿರುವಂಥದ್ದು ಸಮಾಜದಲ್ಲಿರುವಂತಹ ಶೋಷಣೆಗೆ ಒಳಗಾದಂಥ ಜನರಿಗೆ ನ್ಯಾಯ ಕೊಡುವುದಕ್ಕಾಗಿ. ನ್ಯಾಯ ಸ್ವರೂಪನಾದ ದೇವರು ಪರಲೋಕದಲ್ಲಿ ಕೂತಿದ್ದಾನೆ. ಆದರೆ ದೇವರು ತನ್ನ ಜನರನ್ನ ಉಪಯೋಗಿಸಿ ಜನರಿಗೆ ನ್ಯಾಯ ಕೊಡಲಿಕ್ಕೆ ಬಯಸ್ತಾನೆ. ಇಸ್ರಾಯೇಲ್ಯರು ಅನ್ಯ ದೇಶದಲ್ಲಿದ್ದಾಗ ಎಸ್ತೇರಳನ್ನು ದೇವರು ಉಪಯೋಗಿಸಿ ಎಲ್ಲಾ ಯಹೂದ್ಯರಿಗೂ ನ್ಯಾಯ ಸಿಗುವಂತೆ ಮಾಡಿದ. ಅದೇ ರೀತಿಯಾಗಿ ಈ ದಿನಮಾನಗಳಲ್ಲಿ ಅನೇಕ ಕಡೆಗಳಲ್ಲಿ, ಇಡೀ ಭಾರತ ದೇಶದಲ್ಲಿ ಕ್ರೈಸ್ತರ ಮೇಲೆ, ದೇವ ಜನರ ಮೇಲೆ ಹಿಂಸೆಗಳು, ದೇವ ಜನರು ಮಾತ್ರ ಅಲ್ಲ, ದೇವರ ಸೃಷ್ಟಿಯಲ್ಲಿ ಸೃಷ್ಟಿಸಲ್ಪಟ್ಟಿರುವಂತ, ಆತನ ಹೋಲಿಕೆಯಲ್ಲಿ ಸೃಷ್ಟಿಸಲ್ಪಟ್ಟಿರುವಂತಹ ಪ್ರತಿ ಮಾನವ ಬಡವರು, ಬಲ್ಲಿದವರು ಮಾತ್ರವಲ್ಲದೆ ಶೋಷಣೆಗೆ ಒಳಗಾದವರು, ಅನ್ಯಾಯಗಳನ್ನು ಅನುಭವಿಸಿ ಧ್ವನಿ ಎತ್ತುವುದಕ್ಕಾಗದೆ ಶ್ರಮೆ ಪಡ್ತಾ ಇರುವಂತಹ ಜನರು ನಮ್ಮ ಮಧ್ಯದಲ್ಲಿದ್ದಾರೆ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 17ನೇ ವಚನ ನಮಗೆ ಬಹಳ ಸೂಕ್ಷ್ಮವಾಗಿ ಒಂದು ಜವಾಬ್ದಾರಿಕೆಯನ್ನು ಕೊಡುವಂತ ವಾಕ್ಯವಾಗಿದೆ. ಆ ಜವಾಬ್ದಾರಿಕೆ ಏನಂತಂದ್ರೆ, ಅನ್ಯಾಯ ಅನುಭವಿಸ್ತಾ ಇರುವಂತ ಜನರಿಗೆ ನ್ಯಾಯ ನಿಲ್ಲುವುದಕ್ಕಾಗಿ, ದಿಕ್ಕಿಲ್ಲದೆ ಇರುವಂತ ಜನರಿಗೆ ನಾವು ಸ್ವರವಾಗುವುದಕ್ಕಾಗಿ, ಧ್ವನಿಯಾಗುವುದಕ್ಕಾಗಿ ನಾವು ಜನರ ಮಧ್ಯದಲ್ಲಿ ದೇವಾಭಿಷಿಕ್ತರಾಗಿ ಕರೆಯಲ್ಪಟ್ಟಿದ್ದೇವೆ. ನಿಜವಾದ ಪ್ರವಾದಿ ಜನರ ನ್ಯಾಯಕ್ಕಾಗಿ ನಿಂತುಕೊಳ್ತಾನೆ. ಉದಾಹರಣೆಗೆ ಸ್ಥಾನಿಕನಾದ ಯೋಹಾನನು, ಅವನು ರಾಜರುಗಳಿಗೆ ವಿರುದ್ಧವಾಗಿ, ಅನ್ಯಾಯ ಮಾಡಿದಂತ, ಅಕ್ರಮ ಮಾಡಿದಂತ ರಾಜರುಗಳ ವಿರುದ್ಧವಾಗಿ ದೈವಾಸ್ತ್ರವನ್ನು ಉಪಯೋಗಿಸಿ ಖಂಡಿಸಿದ ಪ್ರವಾದಿ, ಅನ್ಯಾಯದ ವಿರುದ್ಧವಾಗಿ ಎದ್ದು ನಿಂತ ಪ್ರವಾದಿ. ಎಲೀಯರು ಮಾತ್ರವಲ್ಲದೆ ಎಲೀಷರು ಅನ್ಯಾಯಗಳ ವಿರುದ್ಧವಾಗಿ ಎದ್ದಂತ ಪ್ರವಾದಿಗಳು. ನಿಜವಾದ ಪ್ರವಾದಿ, ಅಭಿಷೇಕಿಸಲ್ಪಟ್ಟ ಪ್ರವಾದಿ ಅನ್ಯಾಯಕ್ಕೆ ವಿರುದ್ಧವಾಗಿ ಎದ್ದು ನಿಲ್ತಾನೆ. ಆದುದರಿಂದ ಇದನ್ನು ವೀಕ್ಷಿಸ್ತಾ ಇರುವಂತ ನಿಮಗೆ ನಾನೊಂದು ಕರೆಯನ್ನು ಕೊಡ್ತಾ ಇದ್ದೇನೆ. ನಾನು ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಆಂಟಿ ಕರಪ್ಷನ್ ಸೋಷಿಯಲ್ ಜಸ್ಟಿಸ್ ಕಮಿಷನ್ ಅನ್ನುವಂತ ಒಂದು ಆಯೋಗವನ್ನ ದೇವರ ಕೃಪೆಯಿಂದಲೂ ಆತನ ಪ್ರೇರಣೆಯಿಂದಲೂ ಪ್ರಾರಂಭಿಸಿದ್ದೇವೆ. ಕಾರಣ, ಇದರ ಉದ್ದೇಶ ಅನೇಕ ದೇವ ಜನರಿಗೆ, ಅನೇಕ ದೇವರ ಸಾರೂಪ್ಯದಲ್ಲಿ ಉಂಟು ಮಾಡಲ್ಪಟ್ಟಂತ ಅದು ಯಾವುದೇ ಮನುಷ್ಯನಾಗಿರಲಿ, ಯೇಸು ಕ್ರಿಸ್ತನ ಹೇಳಿದ ನಿನ್ನ ನೆರೆಯವನನ್ನ ನಿನ್ನಂತೆಯೇ ಪ್ರೀತಿಸು. ಆ ವಾಗ್ದಾನಗಳಿಗೆ, ಆ ವಾಕ್ಯಗಳಿಗೆ ಅನುಗುಣವಾಗಿ ಯಾರ್ಯಾರು ಅನ್ಯಾಯಗಳಲ್ಲಿ, ಅಕ್ರಮಗಳಲ್ಲಿ, ಮಾತ್ರವಲ್ಲದೆ ದೌರ್ಜನ್ಯಗಳಲ್ಲಿ, ಶೋಷಣೆಗಳಲ್ಲಿ ಅದು ಹೋಗ್ತಾ ಇದ್ದಾರೋ ಅವರಿಗೆ ಧ್ವನಿಯಾಗುವುದಕ್ಕೋಸ್ಕರ, ಅಂತವರಿಗೆ ಈ ದೇಶದ ಕಾನೂನು, ಈ ದೇಶದ ಸಂವಿಧಾನವನ್ನು ಉಪಯೋಗಿಸಿಕೊಂಡು, ಮಾತ್ರವಲ್ಲದೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನ ಮೂಲಕವಾಗಿ ಅಂತ ಜನರಿಗೆ ಸ್ವಸ್ಥ ಸಮಾಜ ನಿರ್ಮಾಣ ಮಾಡುವುದಕ್ಕಾಗಿ, ಅಂತ ಜನರಿಗೆ ಧ್ವನಿಯಾಗುವುದಕ್ಕಾಗಿ, ನ್ಯಾಯವನ್ನು ಕೊಡಿಸುವುದಕ್ಕಾಗಿ ಈ ಸಂಸ್ಥೆ ಎದ್ದೋಳಿದೆ. ಇದು ದೈವ ಪ್ರೇರಿತವಾದಂತ ಕಾರ್ಯ. ಆದುದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ನೀವೆಲ್ಲರೂ ಕೂಡ ಇದರೊಟ್ಟಿಗೆ ಜಾಯಿನ್ ಆಗಬಹುದು. ಬನ್ನಿರಿ, ಒಟ್ಟಾಗಿ ಸೇರುವ. ಮಾತ್ರವಲ್ಲದೆ ಬಡವರು, ದೀನ ದಲಿತರು, ಶೋಷಣೆಗೊಳಗಾದಂತವರ ಪರವಾಗಿ ನಿಂತು ದೇಶದಲ್ಲಿ ಆಹಾಕಾರವಾಗಿ ಮೆರೆಯುತ್ತಿರುವಂತ ಜನರ ದುಷ್ಟತನದ ಕಾರ್ಯಗಳನ್ನ ಕಾನೂನಿನ ಮೂಲಕವಾಗಿ ತೆಗೆದುಹಾಕಿ ಬಡವರ ಪರವಾಗಿ, ಅನ್ಯಾಯಕ್ಕೊಳಗಾದವರ ಪರವಾಗಿ ನಿಂತುಕೊಳ್ಳುವುದಕ್ಕಾಗಿ ಕರೆ ಕೊಡ್ತಾ ಇದ್ದೇನೆ. ಬನ್ನಿ, ನಮ್ಮೊಂದಿಗೆ ಸೇರಿ ಸಮಾಜದಲ್ಲಿ ಸುಧಾರಣೆಗಳನ್ನ, ಸಮಾಜದಲ್ಲಿ ಶಾಂತಿಯುತವಾದ ಸಮಾಜವನ್ನ, ಸಮಾಧಾನಕರವಾದ ಸಮಾಜವನ್ನ ನಿರ್ಮಾಣ ಆಗುವ ಕಾರ್ಯದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳೋಣ. ನಮ್ಮ ಜವಾಬ್ದಾರಿಗಳೇನೇ ಉಂಟು, ಅದರಲ್ಲಿ ನಾವು ಕೂಡ ಸ್ವಸ್ಥ ಸಮಾಜ ನಿರ್ಮಾಣಕ್ಕಾಗಿ ಯೇಸು ಕ್ರಿಸ್ತನು ಹೇಳಿಕೊಟ್ಟ ಬೋಧನೆಗಳಿಗೆ ಅನುಗುಣವಾಗಿ ನಾವು ಸಮಾಜದೊಟ್ಟಿಗೆ, ಈ ದೇಶದೊಟ್ಟಿಗೆ ಕೈ ಜೋಡಿಸಿ ದೇಶ ಉತ್ತಮವಾದ ಬೆಳವಣಿಗೆ, ಉತ್ತಮ
ಉತ್ತಮವಾದಂತ ಆರ್ಥಿಕತೆ, ಉತ್ತಮವಾದಂತ ಸಂತೋಷ ಸಮಾಧಾನಗಳಿಂದ ಜೀವಿಸುವುದಕ್ಕಾಗಿ ನಾವು ಕೂಡ ಶ್ರಮಿಸೋಣ. ಇದು ನಮ್ಮ ಕರೆ. ನಾವು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಹಾಕಿರ್ತೇವೆ. ಭಾಗವಹಿಸಿ, ಕರೆ ಮಾಡಿ. ಎಲ್ಲೇ ಅನ್ಯಾಯವಾದರೂ, ಹಿಂಸೆಗಳಾದರೂ, ತೊಂದರೆಗಳಾದರೂ ನಮ್ಮನ್ನು ಸಂಪರ್ಕಿಸಬಹುದು. ನಾವು ನಿಮ್ಮೊಂದಿಗಿದ್ದೇವೆ. ಅದು ಎಂತ ಸಂದರ್ಭದಲ್ಲಾದರೂ ಕೂಡ ನಾವು ನಿಮ್ಮೊಂದಿಗಿದ್ದೇವೆ. ವಿ ಆರ್ ವಿತ್ ಯು ಆಸ್ ಎ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ and anti-corruption social justice commission. We are with you. ನಾವು ನಿಮ್ಮೊಂದಿಗಿದ್ದೇವೆ. ಎಲ್ಲ ಕಾನೂನಿನ ಸಲಹೆಗಳನ್ನ ಕೊಡ್ತೇವೆ, ಕಾನೂನಿನ ಬಾಧ್ಯತೆಗಳ ಬಗ್ಗೆ ತಿಳಿಸಿಕೊಡ್ತೇವೆ, ಸಂವಿಧಾನದ ಹಕ್ಕುಗಳ ಬಗ್ಗೆ ತಿಳಿಸಿಕೊಡ್ತೇವೆ. ನೀವು ಧೈರ್ಯದಿಂದಲೂ, ಸುಖ ಸಮಾಧಾನಗಳಿಂದಲೂ, ಸಂತೋಷದಿಂದಲೂ, ಭಯರಹಿತವಾಗಿ ಈ ಲೋಕದಲ್ಲಿ, ಈ ದೇಶದಲ್ಲಿ ರಕ್ಷಕನಾಗಿ ಬದುಕುವುದಕ್ಕಾಗಿ ನಾವು ನಿಮ್ಮೊಂದಿಗೆ ನಿಲ್ತೇವೆ. ನಿಮಗೆ ಧೈರ್ಯ ಕೊಡುವುದಕ್ಕಾಗಿ ನಿಲ್ತೇವೆ. ನೀವು ನಮ್ಮನ್ನ ಸಂಪರ್ಕಿಸಬಹುದು. ಗಾಡ್ ಬ್ಲೆಸ್ ಯು.